ಇಲ್ಲೊಬ್ಬ ವಿಕೃತ ಕಾಮಿ ಮಹಿಳೆ ಮುಂದೆ ಅವನ ಪ್ಯಾಂಟ್ ಅನ್ನ ಬಿಚ್ಚಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾನೆ. ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ಅವ್ನು ಯಾವಾಗ ಪ್ಯಾಂಟ್ ಬಿಚ್ತಾನೆ ಅವಾಗ್ಲೇ ಅದನ್ನ ಕಟ್ ಮಾಡ್ಬಿಡ್ಬೇಕು. ಹಿಂಗೆಲ್ಲ ಮಾಡಿದ್ರೆ ಇಲ್ಲೊಬ್ಬ ಕಾಮಿ ಮಹಿಳೆಯ ಮುಂದೆ ಪ್ಯಾಂಟ್ ಬಿಚ್ಚಿ ಅಸಭ್ಯ ವರ್ತನೆಯನ್ನ ಮಾಡಿದ್ದಾನೆ. ಪ್ರಶ್ನಿಸಿದ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಈ ವಿಕೃತ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಕೆಂಗೇರಿ ಉಪನಗರದ ಮಾರ್ಟ್ ಒಂದರ ಮುಂದೆ ಈ ಘಟನೆ ನಡೆದಿರುವಂತದ್ದು. ಮಾರ್ಟ್ ವಾಚ್ಮ್ಯಾನ್ ಇಂದಲೇ, ಅಂದ್ರೆ ಇವರು ಕೆಲ್ಸಕ್ಕೆ ತಗೋಬೇಕಾದ್ರೆ ಹೆಂಗ್ ತಗೋತಾರೋ, ಮಾರ್ಟ್ ನ ವಾಚ್ಮ್ಯಾನ್ ಇಂದಲೇ ಈ ರೀತಿಯಾದ ಅಸಭ್ಯವಾದ ಒಂದು ವರ್ತನೆ ಆಗಿರುವಂತದ್ದು. ಮಾರ್ಟ್ ಮ್ಯಾನೇಜರ್ಗೆ ದೂರು ನೀಡಲು ಹೋದಾಗ ಮಹಿಳೆ ಮೇಲೆ ಹಲ್ಲೆ ಮಾಡಿರುವಂತದ್ದು. ಮಹಿಳೆಯ ಕತ್ತು ಕಿವಿಗೆ ಗಾಯ ಆಗಿದೆ. ಸ್ಥಳೀಯರಿಂದ ಹಲ್ಲೆ ತಡೆ ಯತ್ನ. ಪೊಲೀಸರು ಆ ವಿಕೃತ ಕಾಮಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕೆಂಗೇರಿ ಪೊಲೀಸರಿಗೆ ದೂರು ಕೊಟ್ಟ ಮಹಿಳೆ. ಕಾಕಿ ಈಗ ತನಿಖೆಯನ್ನ ಮಾಡ್ತಾ ಇದೆ. ನನ್ನ ಮಗನ್ ಒಳಗಡೆನೆ ಹಾಕ್ಬೇಕು, ಹೊರಗಡೆ ಬಿಡಬಾರ್ದವನ್ನ. ಮಹಿಳೆ ಮುಂದೆ ಕಾಮುಕನೊಬ್ಬ ಪ್ಯಾಂಟ್ ಬಿಚ್ಚಿ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ಮಾಡಿರುವಂತದ್ದು. ನೋಡಿ, ಯಾಕೆ ಹಿಂಗ್ ಮಾಡ್ತಿದೆ ಅಂತ ಮಹಿಳೆ ಪ್ರಶ್ನಿಸಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ. ಇನ್ನೆಂತವ್ನು ಇರ್ಬೇಕು ಅವನು. ಇದು ಕೆಂಗೇರಿ ಉಪನಗರದ ಒಂದು ಮಾರ್ಟ್ ಮುಂದೆ ಆಗಿರುವಂತ ಘಟನೆ. ಆ ಮಾರ್ಟ್ ನ ವಾಚ್ಮ್ಯಾನೇ ಹಿಂಗ್ ಮಾಡಿರುವಂತದ್ದು. ಹಂಗಾದ್ರೆ ಈ ಮಾರ್ಟ್ಗಳಲ್ಲಿ ವಾಚ್ಮ್ಯಾನ್ಗಳನ್ನ ತಗೋಬೇಕಾದ್ರೆ ಏನ್ ತಗೊಳಲ್ವಾ? ಅವ್ರ ಬ್ಯಾಕ್ ಗ್ರೌಂಡ್ ಏನು, ಆ ವ್ಯಕ್ತಿ ಹೇಗೆ, ಆ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ, ಅವ್ನು ಕಾಮುಕನಲ್ವಾ, ಈ ಥರದೆಲ್ಲ ತಗೋಬೇಕಲ್ವ? ಯಾಕಂದ್ರೆ ಬೆಳಗ್ಗೆ ಸಂಜೆ ಆದ್ರೆ ಮಾರ್ಟಿಗೆ ಎಷ್ಟು ಜನ ಬರ್ತಿರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳೇ ಜಾಸ್ತಿ ಬರೋದು. ಅದನ್ನ ತಗೋಬೇಕು, ಇದನ್ನ ತಗೋಬೇಕು ಅಂತ ಹೇಳಿ ಹೆಣ್ಣು ಮಕ್ಕಳೇ ಜಾಸ್ತಿ ಬರೋದು. ಅಂತ ಮಾರ್ಟ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಈ ಮಾರ್ಟ್ಗಳೆಲ್ಲ ಮುಚ್ಚಿಸ್ಬಿಡ್ಬೇಕು. ಫಸ್ಟು ಈ ಮಾರ್ಟ್ಗಳನ್ನೇ ಓಪನ್ ಮಾಡಬಾರ್ದು. ನೋಡಿ, ಮಾರ್ಟ್ ವಾಚ್ಮ್ಯಾನ್ ಹಿಂಗ್ ಮಾಡಿದಾನೆ ಅಂತಂದ್ರೆ ಇನ್ನೇನ್ ರಕ್ಷಣೆ ಇದೆ ಮಹಿಳೆಗೆ? ಆ ವಾಚ್ಮ್ಯಾನ್ ಅಂತ ಇಡೋದೇ ರಕ್ಷಣೆಗೋಸ್ಕರ. ಯಾರಾದ್ರೂ ಬಂದ್ರೆ ಏನಾದ್ರು ಮಾಡಿದ್ರೆ ಕಾಯಪ್ಪ, ಏನಾದ್ರು ತಪ್ಪುಗಳಾದ್ರೆ ನೋಡಪ್ಪ ಅಂತ ಹೇಳಿ ಇಟ್ಟಿರ್ತಾರೆ. ಅಂಥವನೇ ಹೋಗಿ ಮಹಿಳೆ ಮುಂದೆ ಪ್ಯಾಂಟ್ ಬಿಚ್ಚಿ ಅಸಭ್ಯ ವರ್ತನೆ ಮಾಡ್ತಾನಂದ್ರೆ ಅವನೆಂತ ವಿಕೃತ ಕಾಮಿ ಇರಬೇಡ. ಅದಕ್ಕೆ ಅವನು ಅಂದ್ರೆ ಅವನು ಆ ಥರ ಕಾಮಿ ಆಗಿರೋದಕ್ಕೇನೆ ಮಾರ್ಟಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋದು ಅನ್ಕೋತೀನಿ. ಯಾರ್ಯಾರು ಮಹಿಳೆಯರು ಬರ್ತಾರೆ ಅವ್ರ ಮೇಲೆಲ್ಲ ಒಂದು ಕಣ್ಣಾಕೋದು, ನೋಡೋದು, ಅವ್ರನ್ನ ಅಸಭ್ಯವಾಗಿ ನೋಡೋದು, ಅವ್ರ ಮುಂದೆ ಅಸಭ್ಯವಾಗಿ ವರ್ತನೆ ಮಾಡೋದು. ಎಷ್ಟು ಜನರ ಮುಂದೆ ಮಾಡಿದಾನೋ, ಎಷ್ಟು ಮಹಿಳೆ ಮುಂದೆ ಮಾಡಿದಾನೋ ಅವನು ಈ ರೀತಿಯಾದ ವರ್ತನೆಯನ್ನ. ಬಟ್ ಈ ಮಹಿಳೆ, ದಿಟ್ಟ ಮಹಿಳೆ, ಅದನ್ನ ಪ್ರಶ್ನೆ ಮಾಡಿದಾಳೆ. ಪ್ರಶ್ನೆ ಮಾಡಿ ಮ್ಯಾನೇಜರ್ಗೆ ದೂರು ಕೊಡಕ್ ಹೋದಾಗ ಆ ಮಹಿಳೆ ಮೇಲೆ ಹಲ್ಲೆ ಮಾಡಿರೋಂಥದ್ದು. ಅವ್ನು ಎಷ್ಟು ಧೈರ್ಯ ಇರ್ಬೇಕು, ಅವ್ನಿಗೆ ಎಷ್ಟು ಧೈರ್ಯ ಇದೆ ಆ ಮಹಿಳೆ ಮೇಲೆ ಹಲ್ಲೆ ಮಾಡೋದಕ್ಕೆ. ದೊನ್ ಮೇಲೆ ದೂರು ಕೊಡ್ತೀಯಲ್ಲ ಅಂತ. ಯಾಕೆ ಅವ್ನು ಮಾಡಿರೋದೇನು ತುಂಬ ಒಳ್ಳೆ ಕೆಲಸ ಮಾಡ್ಬಿಟ್ಟವನೆ, ಅವನಿಗೆ ಪ್ರಶಸ್ತಿ ಕೊಡಬೇಕು ಜಿಪ್ಪಿಚ್ಚಿರೋದಕ್ಕೆ. ಅವನು ಮತ್ತೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿರೋದಕ್ಕೆ ಮಹಿಳೆಗೆ ಕತ್ತು ಮತ್ತು ಕಿವಿಗೆ ಗಾಯ ಆಗೋ ಥರ, ರಕ್ತಸ್ರಾವ ಆಗೋ ಥರ ಹಲ್ಲೆನ ಮಾಡಿರುವಂಥದ್ದು. ಈಗ ಸ್ಥಳೀಯರು ಹಲ್ಲೆಯನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರಿಗೆ ಏಟುಗಳಾಗಿದೆ ಆ ಮಹಿಳೆಗೆ ಪಾಪ. ಪೊಲೀಸರು ಈಗ ವಿಕೃತ ಕಾಮಿಯನ್ನ ವಶಕ್ಕೆ ತೆಗೆದುಕೊಂಡು ತನಿಖೆನ ಮಾಡ್ತಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಕಾಕಿ ಪಡೆ ನನ್ನ ಮಗನಿಗೆ ಸರಿಯಾಗಿ ಓದ್ದು ಬುದ್ಧಿ ಕಲಿಸ್ಬೇಕು, ಇಲ್ಲ ಜೈಲಿಗೆ ಹಾಕ್ಬೇಕು. ಇಲ್ಲ ನಮ್ಮದಲ್ಲಿ ಆ ಥರ ಕಾನೂನು ಇಲ್ಲ ಬಿಡಿ, ಹಂಗೆ ಹೇಳಕ್ಕೂ ಆಗಲ್ಲ. ನಾವಿಲ್ಲ ಹಂಗೆ ಹೇಳಿದ್ರೆ ತಪ್ಪು, ಹಂಗೆ ಮಾಡಿಬಿಡ್ರಿ ಹಿಂಗೆ ಮಾಡಿಬಿಡ್ರಿ ಅಂತ ಅಂದ್ಬಿಟ್ಟು ಇಂಥ ಕಾಮುಕರಿಗೆ ನಮ್ಮಲ್ಲಿ ಆ ಥರ ಕಾನೂನು ಇಲ್ಲ, ಆ ಥರ ಕಾನೂನು ಬರೋದು ಇಲ್ಲ ಅನ್ಕೋತೀನಿ. ಇಂಥವ್ರನ್ನೆಲ್ಲ ಯಾವ್ದಾದ್ರು ನೀರು, ನೆಲೆ, ಈ ಊಟ ಸಿಗದಿರೋ ಜಾಗಕ್ಕೆಲ್ಲ ಕಳಿಸ್ಬಿಡ್ಬೇಕು, ಹೋಗಲ್ಲಿ ಇತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅವಾಗ ಏನು ಮಾಡ್ತಾರೆ ಅಂತ ನೋಡೋಣ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.